ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ. ಈ ದಿನದಂದು ನಾವೆಲ್ಲರೂ ಬಾಬಾ ಸಾಹೇಬರ ಕಾಣಿಕೆಯನ್ನು, ಹೋರಾಟವನ್ನು, ಅವರು ದೇಶಕ್ಕಾಗಿ ಕೊಟ್ಟಿರುವ ಅನೇಕ ಬಳುವಳಿಗಳನ್ನು ನೆನಪು ಮಾಡಿಕೊಳ್ಳುವ ದಿನ. ದೇಶದಲ್ಲಿ ಅಂಬೇಡ್ಕರ್ ಅವರ ಅನುಯಾಯಿಗಳ ಸಂಖ್ಯೆ ಬಹಳ ದೊಡ್ಡದು. ಲಕ್ಷಾಂತರ ಕೋಟ್ಯಾಂತರ ಮಂದಿ ಬಾಬಾ ಸಾಹೇಬರ ವಿಚಾರಗಳಿಗೆ ಮಾರು ಹೋಗಿ ಆ ವಿಚಾರಗಳು ಇಂದಿಗೂ ಪ್ರಸ್ತುತ ಅನ್ನುವ ಭಾವನೆಯನ್ನು ತಾಳಿ ಬಾಬಾ ಸಾಹೇಬರ ಅನುಯಾಯಿಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಅನ್ಯಾಯಗಳ ವಿರೋಧಿಸುವ ವೇದಿಕೆಗಳ ಪರವಾಗಿ ಹೋರಾಟ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಸುಸ್ಥಿತಿಯಲ್ಲಿರುವ ಕುಟುಂಬದಲ್ಲಿ ಹುಟ್ಟಿದವರಲ್ಲ. ಅವರ ತಂದೆ ಭಾರತೀಯ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಬಹುಮಕ್ಕಳ ಕಾರಣದಿಂದಾಗಿ ಕುಟುಂಬ ಬಹಳ ಸುಧಾರಿತವಾದ ಎಲ್ಲ ಅನುಕೂಲಗಳನ್ನು ಪಡೆದ ಕುಟುಂಬ ಆಗಿರಲಿಲ್ಲ. ಆ ಕಾರಣದಿಂದಾಗಿಯೇ ಬಾಬಾ ಸಾಹೇಬರ ವಿದ್ಯಾಭ್ಯಾಸ ಕುಂಟುತ್ತಾ ನಡೆದದ್ದು ನಿಜ. ಅವರು BA ಪಾಸ್ ಮಾಡಿದ ಮೇಲೆ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕೆಂಬ ಅದಮ್ಯ ಆಸೆಯನ್ನು ಹೊಂದಿದ್ದರು. ಆಗಿನ ಬರೋಡಾ ಮಹಾರಾಜರು ಬಾಬಾ ಸಾಹೇಬರಿಗೆ ನೆರವು ಕೊಡದೆ ಹೋಗಿದ್ದರೆ ಅವರು ವಿದೇಶಿ ವಿದ್ಯಾಭ್ಯಾಸವನ್ನು ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ದೇಶದಲ್ಲಿದ್ದಂಥ ಅನೇಕ ಸಾಮಂತ ರಾಜರುಗಳ ಪೈಕಿ ಬರೋಡಾದ ಮಹಾರಾಜರು, ಮೈಸೂರಿನ ಒಡೆಯರು, ಕೊಲ್ಲಾಪುರದ ಶಾಹು ಮಹಾರಾಜರು ಬಹಳ ಮುಖ್ಯವಾದ ಹೆಸರುಗಳು. ಶೋಷಿತ ಸಮುದಾಯಗಳನ್ನು ಪ್ರೋತ್ಸಾಹಿಸುವ, ಶಿಕ್ಷಣ ಕೊಡಿಸುವ ಕೆಲಸವನ್ನು ಮಾಡಿದಂಥ ಮಹನೀಯರು. ಆದ್ದರಿಂದ ಬರೋಡಾ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಚಿಕ್ಕ ವಯಸ್ಸಿನಲ್ಲಿ ಗುರುತಿಸಿ ಪ್ರತಿಭಾವಂತ ವಿದ್ಯಾರ್ಥಿ ಎಂಬುದನ್ನು ಮನಗಂಡು ಅವರ ವಿದೇಶಿ ವ್ಯಾಸಂಗಕ್ಕೆ ಬಹಳ ದೊಡ್ಡ ಕಾಣಿಕೆಯನ್ನು ನೀಡಿ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಆ ಕಾಲದಲ್ಲಿ ವಿದೇಶ ವ್ಯಾಸಂಗ ಶ್ರೀಮಂತ ಕುಟುಂಬಗಳಿಗೆ ಮಾತ್ರ ಮೀಸಲಾದದ್ದು. ಎಲ್ಲ ಸಮುದಾಯದ ಜನರು ವಿದೇಶಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಅನುಕೂಲಗಳು ಇರಲಿಲ್ಲ. ಆದರೆ ಅಂಬೇಡ್ಕರ್ ಅವರ ಆ ಅದಮ್ಯವಾದ ಆಸೆ, ಕಲಿಯಬೇಕೆಂಬ ಅವರ ದಾಹ, ಜ್ಞಾನದ ಬಗೆಗೆ ಅವರಿಗಿದ್ದಂಥ ಒಂದು ರೀತಿಯ ವ್ಯಾಮೋಹ ಅವರನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವುದಕ್ಕೆ ಸಾಧ್ಯ ಆಯಿತು ಅಂತ ನಾನಾದರೂ ಭಾವಿಸಿಕೊಂಡಿದ್ದೇನೆ. ಅಂಬೇಡ್ಕರ್ ಅವರು ಮೂಲಭೂತವಾಗಿ ವಿದ್ಯಾಭ್ಯಾಸದ ಕಾಲದಲ್ಲಿಯೇ ಸಮಾಜ ವಿಜ್ಞಾನಿಯಂತೆ ಕೆಲಸ ಮಾಡಿದವರು. ತಮ್ಮ ಸುತ್ತಮುತ್ತಲ ಸಾಮಾಜಿಕ ವಾತಾವರಣವನ್ನು, ಅಸ್ಪೃಶ್ಯತೆಯಿಂದ ನರಳುತ್ತಿದ್ದ ಜನರನ್ನು, ಅಸ್ಪೃಶ್ಯತೆಯ ಶಾಪಕ್ಕೆ ತುತ್ತಾಗಿರುವ ಕೋಟ್ಯಾಂತರ ಭಾರತೀಯರನ್ನು ಕಲ್ಪಿಸಿಕೊಂಡು ಇದಕ್ಕೊಂದು ಪರಿಹಾರ ಕಂಡುಹಿಡಿಯಬೇಕು ಅಂತ ಅನ್ನುವ ಭಾವನೆಯನ್ನು ತಳೆದವರು. ಆದ್ದರಿಂದಲೇ ಬಾಬಾ ಸಾಹೇಬರು ವಿದ್ಯಾಭ್ಯಾಸ ಆದಮೇಲೆ ಸರ್ಕಾರಿ ಉದ್ಯೋಗವನ್ನು ಅರಸಿ ಹೋಗಲಿಲ್ಲ. ವಿದ್ಯಾಭ್ಯಾಸದ ನಂತರ ಸಾಮಾಜಿಕ ಚಟುವಟಿಕೆಯಲ್ಲಿ, ಸಮಾಜ ಸುಧಾರಣೆಯಲ್ಲಿ, ಶೋಷಿತ ಸಮುದಾಯಗಳನ್ನು ಮೇಲೆತ್ತುವ ಕಾರ್ಯಕ್ರಮಗಳನ್ನು ಮಾಡುವ ರೀತಿಯಲ್ಲಿ ಅವರು ತಮ್ಮ ಕಾರ್ಯಕ್ರಮಗಳನ್ನು, ತಮ್ಮ ಜೀವನವನ್ನು ರೂಪಿಸಿಕೊಂಡವರು. ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ಬಹಳ ಆಶ್ಚರ್ಯಕರವಾದದ್ದು ಮತ್ತು ಜ್ಞಾನದಾಹವನ್ನು ವ್ಯಕ್ತ ಮಾಡ್ತಕ್ಕಂಥದ್ದು. ಅವರು BA ಆದಮೇಲೆ MA ಮಾಡಿದ್ದಾರೆ, DSc ಮಾಡಿದ್ದಾರೆ, D.Litt ಮಾಡಿದ್ದಾರೆ, ಬ್ಯಾರಿಸ್ಟರ್ ಆಫ್ ಲಾ ಪದವಿಯನ್ನು ಪಡೆದಿದ್ದಾರೆ. ಇಷ್ಟೆಲ್ಲ ಪದವಿಗಳನ್ನು ಪಡೆದ ಅಂಬೇಡ್ಕರ್ ಅವರು ಒಬ್ಬ ನ್ಯಾಯವಾದಿ, ನ್ಯಾಯ ತಜ್ಞರಾಗಿ ಕೆಲಸ ಮಾಡಿದ್ದಾರೆ, ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ಕೆಲಸ ಮಾಡಿದ್ದಾರೆ, ಒಬ್ಬ ಸಮಾಜ ಸುಧಾರಕರಾಗಿ ಕೆಲಸ ಮಾಡಿದ್ದಾರೆ, ಒಬ್ಬ ರಾಜಕೀಯ ನೇತಾರನಾಗಿ ಕೂಡ ತಮ್ಮ ಜೀವನವನ್ನು ಸವೆಸಿದ್ದಾರೆ. ಒಬ್ಬನೇ ವ್ಯಕ್ತಿ ಇಷ್ಟು ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡಿ, ಅಷ್ಟು ಕ್ಷೇತ್ರಗಳನ್ನು ಅರ್ಥ ಮಾಡಿಕೊಂಡು ಆ ಕ್ಷೇತ್ರಗಳಿಗೆ ತಮ್ಮದೇ ಆದ ಕಾಣಿಕೆಯನ್ನು ಕೊಟ್ಟಿರೋದಿದೆಯಲ್ಲ, ಇದು ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಒಬ್ಬನೇ ವ್ಯಕ್ತಿಯಲ್ಲಿ ಇಷ್ಟೊಂದು ಅಗಾಧವಾದ ಪ್ರಮಾಣದ ಜ್ಞಾನದ ಒಂದು ನಿಧಿ ಇತ್ತು ಅನ್ನೋದೇ ಭಾಳ ಆಶ್ಚರ್ಯಕರವಾದದ್ದು ಮತ್ತು ಮೆಚ್ಚುಗೆಗೆ ಪಾತ್ರವಾಗ್ತಕ್ಕಂಥದ್ದು. ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಾ ಇದ್ದದ್ದು ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಬೇಕು ಅಂತ. ತೊಲಗಿಸುವ ಹೋರಾಟಕ್ಕೆ ತಾವು ನೇರವಾಗಿ ಭಾಗಿಯಾಗದೇ ಇದ್ದರೂ ಕೂಡ ಪರೋಕ್ಷವಾಗಿ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟವರು. ಮೊದಲ ದುಂಡು ಮೇಜಿನ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ನ ವರ್ಗಗಳ ಪ್ರತಿನಿಧಿಯಾಗಿ ಭಾಗವಹಿಸಿದರು. ಆ ನಿಮ್ನ ವರ್ಗಗಳ ಪ್ರತಿನಿಧಿಯಾಗಿ ಭಾಗವಹಿಸಿದ್ದ ಮೊದಲ ದುಂಡು ಮೇಜಿನ ಸಭೆಯಲ್ಲಿ ಅವರು ಕೇಳಿದ ಪ್ರಶ್ನೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದು. ಯಾರು ಸ್ವಾತಂತ್ರ್ಯ ಹೋರಾಟದ ನಾಯಕರಿದ್ದರು, ಭಾರತದ ನಾಯಕರು, ಅವರಿಗೆ ದುಂಡು ಮೇಜಿನ ಸಭೆಯಲ್ಲಿ ಕೇಳಿದ ಪ್ರಶ್ನೆ, ನಿಮಗೆ
ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಕೇಳುವ ನೈತಿಕ ಹಕ್ಕು ಇದೆಯೇ ಅಂತ. ಯಾಕೆ ಅಂತಂದರೆ, ನಿಮ್ಮ ಸಹೋದರರಿಗೆ ನೀವು ಸ್ವಾತಂತ್ರ್ಯವನ್ನು ಕೊಡದಿರುವಾಗ, ಅವರನ್ನು ಮನುಷ್ಯರಂತೆ ಕಾಣದಿರುವಾಗ, ಅಸ್ಪೃಶ್ಯತೆಯ ಕೂಪಕ್ಕೆ ಅವರನ್ನು ತಳ್ಳಿರುವಾಗ, ಜಾತಿ ವ್ಯವಸ್ಥೆಯಿಂದ ಬಳಲುತ್ತಿದ್ದರೂ ಯಾವುದೇ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು ನೀವು ರೂಪಿಸದೇ ಇರುವಾಗ ನೀವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಕೇಳುತ್ತಿರುವುದು ನ್ಯಾಯವೇ? ಈ ನೈತಿಕತೆ ನಿಮ್ಮನ್ನು ಕಾಡುವುದಿಲ್ಲವೇ ಅನ್ನುವ ಪ್ರಶ್ನೆಯನ್ನು ಕೇಳಿದರು. ಆಗ ಇಡೀ ಭಾರತದ ಪತ್ರಿಕೋದ್ಯಮ ಅಂಬೇಡ್ಕರ್ ಅವರನ್ನು ಬ್ರಿಟಿಷರ ಏಜೆಂಟ್ ಅಂತ ಕರೆದರು, ದೇಶದ್ರೋಹಿ ಅಂತ ಕರೆದರು. ಅಂಬೇಡ್ಕರ್ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಅತ್ಯಾಶ್ಚರ್ಯಕರವಾಗಿ ಬ್ರಿಟಿಷರಿಗೆ ಕೇಳಿದ ಪ್ರಶ್ನೆಗಳು: ನೀವು ಸುಮಾರು 200 ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದ್ದೀರಿ, ಬಡತನವನ್ನು ನಿವಾರಣೆ ಮಾಡೋದಕ್ಕೆ ಯಾವುದೇ ಕಾರ್ಯಕ್ರಮಗಳನ್ನು ರೂಪಿಸಿಲ್ಲ, ಜಾತಿ ವಿನಾಶ ಮಾಡೋದಕ್ಕೆ ಯಾವುದೇ ಕಾನೂನುಗಳನ್ನು ನೀವು ತಂದಿಲ್ಲ, ಮತ್ತು ಅಸ್ಪೃಶ್ಯತೆಯಿಂದ ಒಂದು ಬಹುದೊಡ್ಡ ಜನಸಂಖ್ಯೆಯನ್ನು ಹೊರಗೆ ತರುವ ಪ್ರಯತ್ನವನ್ನು ನೀವು ಮಾಡದೇ ಇರೋದರಿಂದ ಭಾರತದ ಸಂಪತ್ತನ್ನು ಲೂಟಿ ಮಾಡುವ ಕೆಲಸವನ್ನಷ್ಟೇ ನೀವು ಮಾಡ್ತಾ ಇದ್ದೀರಿ. ಆದ್ದರಿಂದ ನೀವು ಭಾರತದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ, ಭಾರತವನ್ನು ಬಿಟ್ಟು ತೊಲಗಿ, ಈ ಕೂಡಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂಥೇಳಿ ಅವರು ವಾದ ಮಾಡಿಸಿದರು. ಈ ಎರಡೂ ಘಟನೆಗಳು ಬಹಳ ವಿಶಿಷ್ಟವಾದ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯನ್ನು ನಮಗೆ ತಿಳಿಸುತ್ತವೆ. ಒಂದು, ಭಾರತೀಯ ನಾಯಕರನ್ನೂ ಏಕಕಾಲದಲ್ಲಿ ಪ್ರಶ್ನೆ ಮಾಡುತ್ತಾ ಬ್ರಿಟಿಷರನ್ನ ಈ ದೇಶದಿಂದ ತೊಲಗಬೇಕು, ನೀವು ದೇಶವನ್ನು ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಏಕೈಕ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಏಕೈಕ ಈ ರೀತಿಯ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳ್ತೀನಿ ಅಂತ ಅಂದರೆ, ಅವರು ಬ್ರಿಟಿಷರನ್ನು ಹೇಗೆ ವಿರೋಧಿಸುತ್ತಿದ್ದರೋ ಹಾಗೆಯೇ ಭಾರತೀಯ ಬಂಡವಾಳಶಾಹಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೈತಿಕವಾಗಿ ವಿರೋಧ ಮಾಡಿದ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ತದೆ. ಆದ್ದರಿಂದ ನೀವು ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯವನ್ನು ಕೇಳುವುದರ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯವೂ, ಜಾತಿಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವವರ ವಿಮೋಚನೆಯು ಅಷ್ಟೇ ಮುಖ್ಯವಾದದ್ದು ಅನ್ನುವ ನಂಬಿಕೆ ಬಾಬಾ ಸಾಹೇಬರಲ್ಲಿ ಇತ್ತು. ಆದ್ದರಿಂದ ಅವರ ಈ ಶೋಷಿತ ಸಮುದಾಯಗಳ, ದಮನಿತ ಸಮುದಾಯಗಳ ಪರವಾದ ಕಾಳಜಿ ಪ್ರಶ್ನಾತೀತವಾದದ್ದು ಅಂತ ಹೇಳಿ ಇವತ್ತಿನ ಎಲ್ಲ ಚರಿತ್ರಕಾರರು ಕೂಡ ಒಪ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ತಮ್ಮ ಕಾಲದಲ್ಲಿ ಯಾವುದಾದ್ರೂ ಸರ್ಕಾರಿ ಉದ್ಯೋಗ ಮಾಡಿ ಅಥವಾ ಯಾವುದಾದ್ರೂ ಉದ್ಯಮ ಆರಂಭ ಮಾಡಿ ಸಲೀಸಾಗಿ ಆರಾಮಾಗಿ ಜೀವನವನ್ನು ಸಾಗಿಸಬಹುದಾಗಿತ್ತು. ಆದರೆ ಅವರು ಆಯ್ಕೆ ಮಾಡಿಕೊಂಡ ಜೀವನ ಹೋರಾಟದ ಜೀವನ. ತಮ್ಮ ಜನರನ್ನು ಸಂಘಟನೆ ಮಾಡಿ ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟಕ್ಕೆ ಮೊದಲು ನಾಂದಿ ಹಾಡಿದವರು. ಮಹಾಟ್ಕೆರೆಯ ನೀರು ಮುಟ್ಟುವ ಕಾರ್ಯಕ್ರಮವನ್ನು ಮೊದಲು ಸಂಘಟಿಸಿ 10,000 ಜನರನ್ನು ಕೂಡಿಸಿ, ಆ ಕಾಲದಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದಿರುವ ಕಾಲದಲ್ಲಿ, ಸಂಪನ್ಮೂಲಗಳಿಲ್ಲದಿರುವ ಕಾಲದಲ್ಲಿ, ಜನರಲ್ಲಿ ತಿಳುವಳಿಕೆ ಇಲ್ಲದಿರುವ ಕಾಲದಲ್ಲಿ ಅವರು ಮಹಾಟ್ಕೆರೆಯ ಹೋರಾಟವನ್ನು ಆರಂಭ ಮಾಡ್ತಾರೆ. ಮಹಾಟ್ಕೆರೆಯ ನೀರು ಮುಟ್ಟುವ ಕಾರ್ಯಕ್ರಮವನ್ನು ಮಾಡಿದಾಗ ಅವ್ರ ಮೇಲೆ ಹಲ್ಲೆ ಆಗ್ತದೆ, 100 ಜನ ಗಾಯಗೊಳ್ತಾರೆ. ಅಂಬೇಡ್ಕರ್ ಸ್ವತಃ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ. ಎರಡನೇದು, ಅವರ ಭಾಳ ಚರಿತ್ರಾರ್ಹವಾದ ಹೋರಾಟ ಬಹುಶಃ 1929ರಲ್ಲಿ ನಾಸಿಕ್ನ ಕಲಾರಾಮ್ ದೇವಸ್ಥಾನ ಪ್ರವೇಶ ಚಳುವಳಿಗೆ ಅವರು ನಾಂದಿಯನ್ನು ಹಾಡ್ತಾರೆ. ಈ ಚಳುವಳಿಯನ್ನು ಮಾಡುವ ಕಾಲದಲ್ಲಿ ಕೂಡ ಸವರ್ಣೀಯರು ಅಡ್ಡಗಟ್ಟಿ ಕಲಾರಾಮ್ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಪತ್ರಕರ್ತರು ಅಂಬೇಡ್ಕರ್ ಅವರನ್ನು ಒಂದು ಪ್ರಶ್ನೆ ಕೇಳ್ತಾರೆ, ನೀವು ದೇವಸ್ಥಾನ ಪ್ರವೇಶ ಚಳುವಳಿಯನ್ನು ಮಾಡ್ತಾ ಇದ್ದೀರಲ್ಲ, ನೀವು ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರೋ, ದೈವಭಕ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀರೋ ಅಂತ ಕೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಅವರ ಉತ್ತರ, ನಾನು ದೈವಭಕ್ತ ಅನ್ನುವ ಕಾರಣಕ್ಕಾಗಿ ಈ ದೇವಸ್ಥಾನ ಪ್ರವೇಶ ಚಳುವಳಿಯನ್ನು, ಕೆರೆಯ ನೀರು ಮುಟ್ಟುವ ಚಳುವಳಿಯನ್ನು ಮಾಡ್ತಾ ಇಲ್ಲ. ಎಲ್ಲ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ಮಾಡುವ ಹಕ್ಕು ಈ ದೇಶದ ಎಲ್ಲ ನಾಗರಿಕರಿಗೆ ಇರಬೇಕು ಅನ್ನುವ ಸಾಮಾನ್ಯ ನಾಗರಿಕ ಪ್ರಜ್ಞೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆದ್ದರಿಂದ ಈ ಚಳುವಳಿಗಳನ್ನು ನಾನು ಸಂಘಟಿಸಿದ್ದೇನೆ ಅಂತ ಹೇಳ್ತಾರೆ. ಮುಂದೆ ಈ ಚಳುವಳಿಗಳನ್ನು ಮುಂದುವರಿಸ್ತೀರಾ ಅಂತ ಕೇಳೋ ಪ್ರಶ್ನೆಗೆ ಅವರ ಉತ್ತರ ಭಾಳ ಆಶ್ಚರ್ಯಕರವಾಗಿದೆ. ನಾನು ಎಲ್ಲಿಯವರೆಗೆ ಈ ಸಮಾಜ ಅನಾಗರಿಕವಾಗಿ ನಡ್ಕೊಳ್ತದೆ, ನಾಗರಿಕತೆಯ ಸೋಂಕು ಇವರಿಗೆ ಬರೋದಿಲ್ಲ, ಅಲ್ಲಿಯವರೆಗೆ ಇಂಥ ಸಮಾಜವನ್ನು ಸಂಘರ್ಷದ ಮೂಲಕ ಎದುರಿಸುವುದು ಕಷ್ಟವಿದೆ. ಆದರೆ ನಾನು ಇಂಥ ಚಳುವಳಿಗಳನ್ನು ಮುಂದುವರಿಸೋದಿಲ್ಲ ಅಂತ ಹೇಳ್ತಾರೆ.
ಈ ರೀತಿಯ ಚಳುವಳಿಗಳನ್ನು ಹೋರಾಟ ಮಾಡುವ ಅಂಬೇಡ್ಕರ್ ಅವರಿಗೆ ಬಲವಾದ ನಂಬಿಕೆ ಇದ್ದದ್ದು ರಾಜಕಾರಣದಲ್ಲಿ. ಯಾಕೆ ರಾಜಕಾರಣದಲ್ಲಿ ಬಲವಾದ ನಂಬಿಕೆ ಇದೆ ಅಂತ ಅಂದರೆ, ಅವರು ಹೇಳ್ತಾರೆ, ನಮ್ಮ ಸಂಕಷ್ಟಗಳನ್ನು ಹೋಗಲಾಡಿಸುವ ಬಲವಾದ ಯತ್ನ ಆಗಬೇಕಾಗಿರೋದು ರಾಜಕೀಯ ಕೀಯಿಂದ. ನೀವು ಯಾವ ರಾಜಕೀಯ ಕೀಲಿ ಕೈಯಿಂದ ಬಾಗಿಲನ್ನು ತೆರೆಯುವುದು ಸಾಧ್ಯವಾಗುವುದಿಲ್ಲ, ಅಲ್ಲಿಯವರೆಗೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ದರಿಂದ ಅವರು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಕಟ್ತಾರೆ, ಅದೊಂದು ಪೊಲಿಟಿಕಲ್ ಪಾರ್ಟಿಯಾಗಿ ಮಾಡ್ತಾರೆ. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಕಟ್ತಾರೆ, ಅದೊಂದು ಪೊಲಿಟಿಕಲ್ ಪಾರ್ಟಿಯನ್ನಾಗಿ ಮಾಡ್ತಾರೆ. ಆ ಮೂಲಕ ಒಂದು ಸಮಾಜವಾದಿ ಪ್ರಜಾಸತ್ತಾತ್ಮಕ ರಾಷ್ಟ್ರದ ಕಲ್ಪನೆಯನ್ನು ಇಟ್ಟುಕೊಂಡು ಹೋರಾಟ ಮಾಡಿದ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಅಂಬೇಡ್ಕರ್ ಅವರ ಗಾಂಧಿಯವರ ಜೊತೆ ಅವರಿಗೆ ಬಹಳ ದೊಡ್ಡ ಭಿನ್ನಾಭಿಪ್ರಾಯಗಳು ಇದ್ದವು. ಯಾವುದರಲ್ಲಿ ಭಿನ್ನಾಭಿಪ್ರಾಯಗಳಿದ್ವು? ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟವನ್ನು, ಜಾತಿ ಪದ್ಧತಿಯ ವಿರುದ್ಧದ ಹೋರಾಟವನ್ನು ಮಾಡುವುದಿಲ್ಲ ಅನ್ನುವ ಭಾವನೆ ಅಂಬೇಡ್ಕರ್ ಅವರಲ್ಲಿ ಇತ್ತು. ಅಷ್ಟು ಮಾತ್ರ ಅಲ್ಲ, ಅಂಬೇಡ್ಕರ್ ಅವರು ಗಾಂಧೀಜಿಯವರನ್ನು ಅನೇಕ ರೀತಿಯ ಲೇಖನಗಳನ್ನು ಬರೆದು ಅವರ ಅಭಿಪ್ರಾಯಗಳನ್ನು ವಿರೋಧ ಮಾಡಿದ್ದಾರೆ. ಯಾವ ಅಭಿಪ್ರಾಯಗಳನ್ನು ವಿಶೇಷವಾಗಿ ವಿರೋಧ ಮಾಡಿದ್ದಾರೆ ಅಂತ ಅಂದರೆ, ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ಈ ಚರಿತ್ರೆ ಇವತ್ತು ನೆನೆಸ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತದೆ. ಅದು ದಲಿತರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಅವರು ಬ್ರಿಟಿಷರ ಮುಂದೆ ತಮ್ಮ ಬೇಡಿಕೆಯನ್ನು ಇಡ್ತಾರೆ. ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ ಅನ್ನೋದು ದಲಿತರು ತಮ್ಮ ನಾಯಕನನ್ನು ತಾವೇ ಆಯ್ಕೆ ಮಾಡಿಕೊಳ್ಳಬೇಕು. ಎರಡನೆಯದು, ತಮ್ಮ ನಾಯಕನನ್ನು ಬೇರೆ ಜಾತಿಯವರ ನಾಯಕನನ್ನೂ ಕೂಡ ಆಯ್ಕೆ ಮಾಡುವ ಎರಡನೇ ಓಟಿನ ಅಧಿಕಾರವನ್ನು ದಲಿತರಿಗೆ ಕೊಡಬೇಕು. ಆಗ ಮಾತ್ರ ಅವರ ನಿಜವಾದ ನಾಯಕ, ಅವರ ಹಿತಾಸಕ್ತಿಯನ್ನು ಕಾಪಾಡುವ ನಾಯಕ, ದಲಿತರಲ್ಲಿ ಅತ್ಯುತ್ತಮ ನಾಯಕತ್ವ ಬೆಳೆಯೋದಕ್ಕೆ ಸಾಧ್ಯವಾಗ್ತದೆ ಎನ್ನುವ ನಂಬಿಕೆ ಅಂಬೇಡ್ಕರ್ ಅವರಿಗೆ ಇತ್ತು. ಈ ವಿಚಾರದಲ್ಲಿ ಗಾಂಧೀಜಿಯವರಿಗೆ ಭಿನ್ನಾಭಿಪ್ರಾಯ ಇತ್ತು. ಯಾಕೆ ಭಿನ್ನಾಭಿಪ್ರಾಯ ಇತ್ತು ಅಂತ ಅಂದರೆ, ದಲಿತರು ಈಗಾಗಲೇ ಹಿಂದೂ ಈ ಫೋಲ್ಡ್ನಿಂದ ಹೊರಗುಳಿದಿದ್ದಾರೆ. ಮತ್ತೆ ಇವರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರೆ ಅವರು ಪೂರ್ಣವಾಗಿ ಹಿಂದೂ ಸಮುದಾಯದಿಂದ ಬೇರ್ಪಟ್ಟು ಹೊರಗುಳಿಯುವಂತಾಗುತ್ತದೆ. ಆ ಕಾರಣದಿಂದ ಅವರ ಮೇಲೆ ದೌರ್ಜನ್ಯಗಳು ಇನ್ನೂ ಹೆಚ್ಚಾಗುವ ಕಾರಣಗಳು ಇಲ್ಲದಿಲ್ಲ ಅನ್ನುವ ಅಭಿಪ್ರಾಯ ಗಾಂಧೀಜಿಯವರಿಗೆ ಇತ್ತು. ಆದ್ದರಿಂದ ಅವರು ಬ್ರಿಟಿಷರು ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಾದ ಮೇಲೆ ಗಾಂಧೀಜಿಯವರು ಅಮರನಾಥ ಉಪವಾಸವನ್ನು ಆರಂಭ ಮಾಡ್ತಾರೆ. ಈ ಅಮರನಾಥ ಉಪವಾಸವನ್ನು ಆರಂಭ ಮಾಡಿದ ಮೇಲೆ ಅಂಬೇಡ್ಕರ್ ಅವರಿಗೆ ಬಹಳ ಸಾರ್ವಜನಿಕವಾದ ಒತ್ತಡ ಬೀಳ್ತದೆ. ಈ ಒತ್ತಡ ಅಂಬೇಡ್ಕರ್ ಅವರು ಗಾಂಧೀಜಿಯವರ ಜೊತೆ ಮಾತುಕತೆಯನ್ನು ಮಾಡಿ ಗಾಂಧೀಜಿಯವರ ಅಭಿಪ್ರಾಯವನ್ನು ಬದಲಾವಣೆ ಮಾಡುವ ಬದಲು ತಮಗಿದ್ದ ಅಭಿಪ್ರಾಯವನ್ನೇ ಬದಲಾವಣೆ ಮಾಡಿಕೊಳ್ಳಬೇಕಾದಂಥ ಒಂದು ರಾಜಕೀಯ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಂಥ ಮದನ್ ಮೋಹನ್ ಮಾಳವೀಯ ಅಂತಹ ನಾಯಕರು ಕೂಡ ಅಂಬೇಡ್ಕರ್ ಅವರ ಮನೆಗೆ ತೆರಳಿ ಗಾಂಧೀಜಿಯವರ ಪ್ರಾಣಕ್ಕೆ ಆಪತ್ತು ಒದಗಿದೆ, ನೀವು ನಿಮ್ಮ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಅಂತ ಹೇಳ್ತಾರೆ. ಆಗ 1932 ಅಕ್ಟೋಬರ್ ತಿಂಗಳಿನಲ್ಲಿ ಯರವಾಡ ಜೈಲಿಗೆ ಗಾಂಧೀಜಿಯವರ ಬಳಿಗೆ ಅಂಬೇಡ್ಕರ್ ಅವರು ಬಂದು ಒಂದು ಒಪ್ಪಂದಕ್ಕೆ ಸಹಿ ಮಾಡ್ತಾರೆ. ಆ ಒಪ್ಪಂದವನ್ನು ಪೂನಾ ಒಪ್ಪಂದ ಅಂತ ಕರೀತಾರೆ, ಪೂನಾ ಫ್ಯಾಕ್ಟ್ ಅಂತ ಕರೀತಾರೆ. ಪೂನಾ ಫ್ಯಾಕ್ಟ್ಗೆ ಸಹಿ ಹಾಕಿದ ನಂತರ ಅಂಬೇಡ್ಕರ್ ಅವರು ಹೇಳೋದು, ನನ್ನ ಜೀವನದ ಅತ್ಯಂತ ದುಃಖದ ದಿನ ಇದು ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಗಾಂಧೀಜಿಯವರ ಗೆಲುವು ಅದು ಗೆಲುವಾಗಿರೋದಿಲ್ಲ. ಆದರೆ ಅಂಬೇಡ್ಕರ್ ಅವರು ಈ ಸೋಲು, ನಾನು ಈ ಪೂನಾ ಒಪ್ಪಂದಕ್ಕೆ ಸಹಿ ಮಾಡಿದ ಈ ದಿನ ಯಾಕೆ ದುಃಖದ ದಿನ ಅಂತ ಅಂದರೆ, ನನ್ನ ಜನರ ನಿಜವಾದ ನಾಯಕತ್ವ ಬರಲಿಕ್ಕೆ ಈ ಒಪ್ಪಂದ ಆಘಾತಕಾರಿಯಾಗಿ ಕೆಲಸ ಮಾಡುತ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಅದು ಇವತ್ತು ಸುಮಾರು 70 ವರ್ಷಗಳ ನಂತರದಲ್ಲಿ ನಾವು ನಿಂತು ಹಿಂತಿರುಗಿ ನೋಡಿದ್ರೆ ಅಂಬೇಡ್ಕರ್ ಅವರ ಮಾತು ಬಹುತೇಕ ಸತ್ಯ ಅಂತ ನನಗಾದರೂ ಅನ್ನಿಸ್ತದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನೋದನ್ನು ಕೂಡ ಹೇಳ್ತಿದ್ದೆ. ಇಂತಹ ಅಂಬೇಡ್ಕರ್ ಅವರು ಅನೇಕ ವೈರುಧ್ಯಗಳನ್ನು ಎದುರಿಸಿ ಅನೇಕ ರೀತಿಯ ರಾಜಕೀಯ ಹೋರಾಟಗಳನ್ನು ನಡೆಸ್ತಾರೆ. ಹೀಗೆ ನಡೆಸುತ್ತಿರಬೇಕಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ, ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಅವರು ಸ್ವಾತಂತ್ರ್ಯ ಚಳುವಳಿಗಾರರ ಜೊತೆಗೆ ತುಂಬ ಮಧುರವಾದ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಮೊದಲ ಕ್ಯಾಬಿನೆಟ್ಟಿನ ಕಾನೂನು ಮಂತ್ರಿಯಾಗಿ ನೇಮಕಗೊಳ್ತಾರೆ. ಮೊದಲ ಕಾನೂನು ಮಂತ್ರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿನಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಪ್ರೆಸೆಂಟ್ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ಏನನ್ನು ಹೇಳ್ತದೆ ಅಂತ ಅಂದರೆ,
ಭಾರತದಲ್ಲಿರುವ ಮಹಿಳೆಯರಿಗೆ ವಿಶೇಷವಾದ ಹಕ್ಕುಗಳನ್ನು ನೀಡಬೇಕು. ಅವರಿಗೆ ಮೊದಲಿಗೆ ಬೇಕಾಗಿರುವುದು ಆಸ್ತಿಯ ಹಕ್ಕು. ಆಸ್ತಿ ಹಕ್ಕನ್ನು ಕೊಡುವುದನ್ನು ನಾವು ಕಾನೂನುಬದ್ಧಗೊಳಿಸಬೇಕು ಅಂತ ಹೇಳ್ತದೆ ಹಿಂದೂ ಕೋಡ್ ಬಿಲ್. ಅಷ್ಟು ಮಾತ್ರ ಅಲ್ಲ, ಭಾರತದ ಸಾಮಾಜಿಕ ಸನ್ನಿವೇಶ ಬಹಳ ವಿಚಿತ್ರವಾದದ್ದು. ಸನಾತನ ನಂಬಿಕೆಗಳಿಂದ ಭಾರತೀಯ ಸಮಾಜ ಹೇಗಿರ್ತದೆ ಅಂದರೆ, ಬಾಲ್ಯ ವಿವಾಹಕ್ಕೆ ಗುರಿಯಾಗಿದ್ದಂಥ ಅನೇಕ ಹೆಣ್ಣು ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ವಿಧವೆಯರಾಗಿದ್ದನ್ನು ನಾವು ಕಾಣ್ತೇವೆ. ಈ ವಿಧವೆಯರಿಗೆ ಮರುಮದುವೆಯ ಅವಕಾಶ ಹಿಂದೂ ಧರ್ಮದಲ್ಲಿ ಇರೋದಿಲ್ಲ. ಈ ಹಿಂದೂ ಕೋಡ್ ಬಿಲ್ನಲ್ಲಿ ಮದುವೆಯ ಅವಕಾಶ ಇರಬೇಕು, ಮದುವೆಯ ಅವಕಾಶವನ್ನು ಕೊಡಬೇಕು, ಆಸ್ತಿಯ ಹಕ್ಕನ್ನು ಕೊಡಬೇಕು. ಇದು ಅತ್ಯಂತ ಅಗತ್ಯವಾದದ್ದು. ಮಹಿಳೆಯರ ಸಬಲೀಕರಣಕ್ಕೆ ಇದು ಬಹಳ ಮುಖ್ಯವಾದದ್ದು ಅಂತೇಳಿ ಮೊದಲ ಪಾರ್ಲಿಮೆಂಟಿನ ಮುಂದೆ ಹಿಂದೂ ಕೋಡ್ ಬಿಲ್ಲನ್ನು ಅಂಬೇಡ್ಕರ್ ಅವರು ಪ್ರೆಸೆಂಟ್ ಮಾಡ್ತಾರೆ. ಆದರೆ ನಮ್ಮ ಪಾರ್ಲಿಮೆಂಟಿನ ಸದಸ್ಯರು, ಆ ಕಾಲದ ಸದಸ್ಯರು, ಇಷ್ಟು ಪ್ರಗತಿಪರವಾದ ಚಿಂತನೆಯನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಬಹುತೇಕ ಸನಾತನ ಧರ್ಮದ ನಂಬಿಕೆಯಲ್ಲಿದ್ದವರೇ ಆವತ್ತಿನ ಪಾರ್ಲಿಮೆಂಟ್ ಸದಸ್ಯರಾಗಿದ್ದವರು. ಈ ಹಿಂದೂ ಕೋಡ್ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗೋದಿಲ್ಲ, ವಾಪಸ್ ಬರ್ತದೆ. ಅಂಬೇಡ್ಕರ್ ಅವರಿಗೆ ಬಹಳ ದುಃಖ ಆಗ್ತದೆ. ತಾವು ತಮ್ಮ ಕಾನೂನು ಪದವಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ಕಾನೂನು ಪದವಿಗೆ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ನೆಹರು ಅವರು ಕೂಡ ಅಂಬೇಡ್ಕರ್ ಅವರಿಗೆ ಹೇಳ್ತಾರೆ, ನಾವು ನೀವು ಯೋಚನೆ ಮಾಡುವಷ್ಟು ಪ್ರಗತಿಪರವಾದ ಚಿಂತನೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರಲ್ಲಿ ಇಲ್ಲದಿರುವ ಕಾರಣ ಈ ಕಾನೂನು ಹಿಂದೆ ಬರಬೇಕಾಯಿತು. ಇದು ಅತ್ಯಂತ ಪ್ರಗತಿಪರವಾದ ಕಾನೂನು. ಈ ಪ್ರಗತಿಪರವಾದ ಕಾನೂನನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರಿಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಅನ್ನೋದನ್ನು ತಿಳ್ಕೊಂಡು ನಾವು ಈ ಕೆಲಸವನ್ನು ಮುಂದುವರಿಸಬೇಕು, ನಿಮ್ಮ ರಾಜೀನಾಮೆಯ ಅಗತ್ಯ ಇಲ್ಲ ಅನ್ನೋ ಮಾತನ್ನು ನೆಹರು ಅವರು ಅಂಬೇಡ್ಕರ್ ಅವರಿಗೆ ತಿಳಿಸ್ಕೊಡ್ತಾರೆ. ಆದರೆ ಅಂಬೇಡ್ಕರ್ ಅವರು ತುಂಬ ನಿಷ್ಠುರವಾಗಿ, ನಾನು ಮಂಡನೆ ಮಾಡಿದ ಪ್ರಗತಿಪರವಾದ ಕಾನೂನೊಂದು, ಇದು ದಲಿತರಿಗೆ ಮಾತ್ರ ಸೀಮಿತವಾದ ಕಾನೂನಲ್ಲ, ಸಮಾಜದ ಎಲ್ಲ ವರ್ಗದ ಮಹಿಳೆಯರ ಸಬಲೀಕರಣಕ್ಕೆ ಅತ್ಯಂತ ಅಗತ್ಯವಾದ ಕಾನೂನಿದು. ಇದನ್ನು ಪಾಸ್ ಮಾಡದೇ ಇರತಕ್ಕಂಥ ಒಂದು ಪಾರ್ಲಿಮೆಂಟ್ನಲ್ಲಿ ನಾನೊಬ್ಬ ಸಚಿವನಾಗಿ ಮುಂದುವರಿಯೋದು ನೈತಿಕವಾಗಿ ನನಗೆ ಸರಿಯಾದದ್ದಲ್ಲ ಅಂತ ಹೇಳಿ ತಮ್ಮ ರಾಜೀನಾಮೆಯನ್ನು ಅವರು ಕೊಟ್ಟು ಬರ್ತಾರೆ. ಆದ್ದರಿಂದ ಅಂಬೇಡ್ಕರ್ ಯಾವಾಗಲೂ ಹೇಳೋದು ಒಂದು ಮಾತಿದೆ, ಐ ಮೆಷರ್ ದಿ ಪ್ರೋಗ್ರೆಸ್ ಆಫ್ ಎ ಕಮ್ಯುನಿಟಿ ಬೈ ದಿ ಡಿಗ್ರಿ ಆಫ್ ಪ್ರೋಗ್ರೆಸ್ ಆಫ್ ವುಮನ್ ಹ್ಯಾವ್ ಅಚೀವ್ಡ್ ಅಂತ. ಅಂದರೆ ನಾನು ಮುಂದುವರಿಕೆಯನ್ನು ಅಳತೆ ಮಾಡುವುದು ಆ ಸಮುದಾಯಗಳ ಮಹಿಳೆಯರ ಮುಂದುವರಿಕೆ, ಮಹಿಳೆಯರು ಎಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿದ್ದಾರೆ, ಪ್ರಗತಿಪರರಾಗಿದ್ದಾರೆ, ಅದರ ಆಧಾರದ ಮೇಲೆ ಅವರ ಮುಂದುವರಿಕೆಯನ್ನು ನಾನು ಅಳತೆ ಮಾಡ್ತೇನೆ ಅಂತ ಹೇಳಿ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಅಂತಹ ಅಂಬೇಡ್ಕರ್ ಅವರು ಅನೇಕ ಸಂದರ್ಭಗಳಲ್ಲಿ ತಮ್ಮ ನಿಲುವುಗಳಿಗೆ ಕಟಿಬದ್ಧರಾಗಿ ನಿಂತ ಕಾರಣದಿಂದ ನಿಷ್ಠುರವಾಗಿ ನಮ್ಮ ಚರಿತ್ರೆಯಲ್ಲಿ ಅವರು ಕಾಣಬರ್ತಾರೆ. ಆದರೆ ಅವರ ಚಿಂತನೆ, ಅವರ ವಿಚಾರಗಳು, ಅವರ ಆದರ್ಶಗಳು ಕಾಲಾಂತರದಲ್ಲಿ 70 ವರ್ಷಗಳ ನಂತರದಲ್ಲಿ ಕೂಡ ನಮಗೆಲ್ಲರಿಗೆ ಆದರ್ಶಪ್ರಾಯವಾಗಿ ಕಾಣ್ತವೆ. ಆದ್ದರಿಂದ ಅಂಬೇಡ್ಕರ್ ಅವರ ಚಿಂತನೆಗಳು ಇವತ್ತಿಗೂ ಕೂಡ ಪ್ರಸ್ತುತ ಆಗಿರ್ತವೆ. ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ಒಂದು ವಿಶಿಷ್ಟವಾದ ದೇಶ, ಅನೇಕ ಧರ್ಮಗಳಿರುವ ದೇಶ, ಅನೇಕ ಭಾಷೆಗಳಿರುವ ದೇಶ, ಅನೇಕ ಸಂಸ್ಕೃತಿಗಳಿರುವ ದೇಶ, ಆದಿವಾಸಿ, ಪರಿಶಿಷ್ಟ ಪಂಗಡದ, ಪರಿಶಿಷ್ಟ ಜಾತಿಯ ಜನರು ತಮ್ಮದೇ ಸಂಸ್ಕೃತಿ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನು ಹೊಂದಿರುವಂಥ ದೇಶಕ್ಕೆ ಸಮಗ್ರವಾದ ಒಂದು ಸಂವಿಧಾನದ ಅಗತ್ಯ ಇದೆ. ಆದ್ದರಿಂದ ಇಂಥ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಪ್ರಪಂಚದಲ್ಲಿಯೇ ತಜ್ಞ ಸಂವಿಧಾನ ಪಂಡಿತನನ್ನು ಕರೆದು ಇದರ ಅಧ್ಯಕ್ಷನನ್ನಾಗಿ ಮಾಡಬೇಕು ಅಂತೇಳಿ ನೆಹರು ಅವರು ಚಿಂತನೆ ನಡೆಸ್ತಿರುವ ಸಂದರ್ಭದಲ್ಲಿ ಗಾಂಧೀಜಿಯವರು ನೀಡುವ ಸೂಚನೆ ಬಹಳ ಮಹತ್ವದ್ದು. ಈ ದೇಶದ ಆಗುಹೋಗುಗಳನ್ನು ಬಲ್ಲಂತಹ, ಈ ದೇಶದ ವೈವಿಧ್ಯಗಳನ್ನು ತಿಳಿದುಕೊಂಡಿರುವ ಕಾನೂನು ಪಂಡಿತರೊಬ್ಬರು ನಮ್ಮ ಸಂವಿಧಾನ ರಚನೆಯ ಅಧ್ಯಕ್ಷರಾಗುವುದು ಅಗತ್ಯವಾದದ್ದು ಅಂತ ಹೇಳಿ ಗಾಂಧೀಜಿಯವರು ಹೇಳ್ತಾರೆ. ಅಂಥವರು ಯಾರಿದ್ದಾರೆ ಎನ್ನುವ ಜಿಜ್ಞಾಸೆ ಬಂದಾಗ ಗಾಂಧೀಜಿಯವರು ತಮ್ಮೆಲ್ಲ ಭಿನ್ನಾಭಿಪ್ರಾಯಗಳ ನಡುವೆಯೂ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಆ ಹೇಳಿಕೆಯನ್ನು ಕೇಳಿದ ನೆಹರು ಅವರು ತಮ್ಮ ಸಂಪುಟದಲ್ಲಿ ತೀರ್ಮಾನಿಸಿ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಅನೇಕ ಜನ ಆ ಸಂವಿಧಾನ ರಚನಾ ಸಮಿತಿಯಲ್ಲೇ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ತುಂಬ ಶ್ರಮ ಹಾಕಿ ಹಗಲು ರಾತ್ರಿ ಕೆಲಸವನ್ನು ಮಾಡಿ ಈ ಸಂವಿಧಾನ ರಚನೆಯನ್ನು ಮಾಡುವ ಕೆಲಸವನ್ನು ಮಾಡಿ
ಅದನ್ನು ಅರ್ಪಿಸ್ತಾರೆ ದೇಶಕ್ಕೆ. ಆದ್ದರಿಂದ ನಮ್ಮ ಸಂವಿಧಾನ ಅತ್ಯಂತ ದೊಡ್ಡ ಆದರ್ಶಗಳ ಮೇಲೆ ನಿಂತಿದೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಸಾಮಾಜಿಕ ನ್ಯಾಯ ನಮ್ಮ ಸಂವಿಧಾನದ ಅಡಿಪಾಯ. ಬಹುಶಃ ಅಂಬೇಡ್ಕರಂತಹ ಒಬ್ಬ ಮೇಧಾವಿ, ಪ್ರಜಾಪ್ರಭುತ್ವದ ಬಹುದೊಡ್ಡ ನಂಬಿಕಸ್ಥ, ವಿದೇಶದಲ್ಲಿರುವ ಅನೇಕ ಸಂವಿಧಾನಗಳನ್ನು ಅಧ್ಯಯನ ಮಾಡಿರುವ ಜ್ಞಾನಿ ಇಂಥ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿಲ್ಲದೆ ಹೋಗಿದ್ದಿದ್ರೆ ನಾವು ಇಂತಹ ಆದರ್ಶಪ್ರಾಯವಾದ ಸಂವಿಧಾನವೊಂದನ್ನು ಒಪ್ಕೊಳ್ಳೋದಕ್ಕೆ, ತಯಾರು ಮಾಡ್ಕೊಳ್ಳೋದಕ್ಕೆ, ಅರ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಅನ್ನಿಸ್ತದೆ. ಹೈದರಾಬಾದಿನ ಒಂದು ಸಭೆಯಲ್ಲಿ ಅಂಬೇಡ್ಕರ್ ಅವರನ್ನು ಒಂದು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು. ನಿಮ್ಮ ಸಂವಿಧಾನ ಅತ್ಯಂತ ಆದರ್ಶಪ್ರಾಯವಾದ ಸಂವಿಧಾನ ಅಂತ ಹೊಗಳಿಕೆಗೆ ಒಳಗಾಗಿದೆ. ಇದು ಪ್ರಪಂಚದಲ್ಲಿಯೇ ಬಹಳ ಆದರ್ಶವಾದ ಉನ್ನತ ಮೌಲ್ಯಗಳನ್ನು ಪ್ರತಿಪಾದಿಸುವ ಸಂವಿಧಾನವೇ ಅಂತ ಕೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಹೇಳೋದು, ಸಂವಿಧಾನ ಎಷ್ಟು ಒಳ್ಳೆಯದು ಅನ್ನೋದು ಮುಖ್ಯ ಅಲ್ಲ, ಅದನ್ನು ಜಾರಿಗೊಳಿಸುವ ಜನರು ಎಷ್ಟು ಮುಖ್ಯರು ಅಂತ ಅನ್ನೋದು ಅತ್ಯಂತ ಅಗತ್ಯವಾದದ್ದು ಅಂತ ಹೇಳ್ತಾರೆ. ಸಂವಿಧಾನ ಜಾರಿಗೊಳಿಸುವ ಜನರು ಯೋಗ್ಯರಾದವರಾದರೆ ಸಾಮಾನ್ಯ ಸಂವಿಧಾನವು ಮಹತ್ತರವಾದ ಕಾಣಿಕೆಯನ್ನು ನೀಡಬಲ್ಲದು. ಸಂವಿಧಾನವನ್ನು ಜಾರಿಗೊಳಿಸುವವರು ಯೋಗ್ಯರಲ್ಲದಿದ್ದರೆ ಅತ್ಯುತ್ತಮವಾದ ಸಂವಿಧಾನವು ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಈ ರೀತಿಯ ಚಿಂತನೆಗಳಿಂದ ಅಂಬೇಡ್ಕರ್ ಅವರು ನಮ್ಮ ಕಣ್ಮುಂದೆ ಇವತ್ತಿಗೂ ಅತ್ಯಂತ ಪ್ರಾಯೋಗಿಕ ವ್ಯಕ್ತಿತ್ವವನ್ನು ಉಳ್ಳವರು ಅನ್ನೋದು ಕಂಡುಬರ್ತದೆ. ಇವತ್ತು ಚರಿತ್ರೆಯನ್ನು ಇಟ್ಕೊಂಡು ಅನೇಕ ಪ್ರಶ್ನೆಗಳನ್ನು ಕೇಳುವವರಿದ್ದಾರೆ. ಏನು ಪ್ರಶ್ನೆಗಳು? ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ. ಇದು ಬಹಳ ಸರಳವಾದ ಪ್ರಶ್ನೆ. ಚರಿತ್ರೆಯನ್ನು ಬಲ್ಲವರಿಗೆ ಇದು ಆಶ್ಚರ್ಯಕರವಾದ ಸಂಗತಿ ಅಲ್ಲ. ಸ್ವಾತಂತ್ರ್ಯ ಹೋರಾಟದ ನಂತರದಲ್ಲಿ ಸ್ವಾತಂತ್ರ್ಯವನ್ನು ದೇಶಕ್ಕೆ ತಂದುಕೊಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಪ್ರತಿನಿಧಿಸಿದರೆ ಅವರು ಗೆಲ್ಲೋದು ಅತ್ಯಂತ ಸಹಜವಾದ ಸಂಗತಿ ಆಗಿತ್ತು. ಅಂಬೇಡ್ಕರ್ ಅವರು ಆಗ ಕಾಂಗ್ರೆಸ್ಸಿನ ವಿರುದ್ಧ ಪ್ರವಾಹದಲ್ಲಿ ಈಜುತ್ತಿದ್ದವರು. ಸಮಾಜವಾದಿ ಪಕ್ಷದ ಜೊತೆ, ಕಮ್ಯುನಿಸ್ಟ್ ಪಕ್ಷಗಳ ಜೊತೆ ತಮ್ಮ ಪಕ್ಷದ ಹೊಂದಾಣಿಕೆಯನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಆದ್ದರಿಂದ ಅವರು ಸೋತರು. ಅವರ ಚುನಾವಣೆಯ ವಿವರಗಳನ್ನು ಬಲ್ಲವರಿಗೆ ಗೊತ್ತಾಗ್ತದೆ. ಅವರ ಜೊತೆಯಲ್ಲಿ ಯಾರು ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರನ್ನು ಚುನಾವಣೆಗೆ ನಿಲ್ಲಿಸಿದ್ರೋ ಅವರೇ ಓಟುಗಳನ್ನು ಹಾಕದೇ ಇರುವ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಸೋತರು ಅಂತ ಅನ್ನುವ ಸತ್ಯವನ್ನು ನಮ್ಮ ಚರಿತ್ರೆ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ಇವತ್ತು ಕೇವಲ ಕಾಟಾಚಾರದ ಟೀಕೆಗಾಗಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನು ಸೋಲಿಸಿದರು ಅನ್ನುವ ವಾದ ಯಾವುದೇ ತಿರುಳು ಇರತಕ್ಕಂಥ ವಾದ ಅಲ್ಲ ಅನ್ನೋದು ಎಲ್ಲರಿಗೆ, ಯಾರಿಗಾದರೂ ಚರಿತ್ರೆಯನ್ನು ಬಲ್ಲವರಿಗೆ ಗೊತ್ತಾಗ್ತದೆ. ಅದೇ ನೆಹರು ಅವರ ಸಂಪುಟದಲ್ಲಿ ತಮ್ಮ ಜೀವನ ಪೂರ್ತಿ ಕಾಂಗ್ರೆಸ್ಸಿನ ವಿರುದ್ಧ ನೆಲೆಯಲ್ಲಿ ನಿಂತು ಕಾಂಗ್ರೆಸ್ಸನ್ನು ಟೀಕೆ ಮಾಡಿ ಕಾಂಗ್ರೆಸ್ಸನ್ನು ಅನೇಕ ಬಾರಿ ಮುಜುಗರಕ್ಕೀಡು ಮಾಡಿದ್ದ ಅಂಬೇಡ್ಕರ್ ಅವರನ್ನು ಎಲ್ಲಿಯೂ ಬಿಡದೆ ತನ್ನ ಮೊದಲ ಸಂಪುಟದ ಕಾನೂನು ಸಚಿವರನ್ನಾಗಿ ನೇಮಕ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅನ್ನುವ ನೆನಪು ನಮ್ಮೆಲ್ಲರಿಗೆ ಇರಬೇಕು. ಆದರೆ ಯಾರು ಅಂಬೇಡ್ಕರ್ ಅವರನ್ನು ವಿರೋಧಿಸ್ತಿದ್ರು ಅಥವಾ ಅಂಬೇಡ್ಕರ್ ಯಾರನ್ನು ಯಾವ ಮೌಲ್ಯಗಳ ಮೇಲೆ ವಿರೋಧ ಮಾಡ್ತಿದ್ರು ಅವರು ಇವತ್ತು ಅಂಬೇಡ್ಕರ್ ಅವರನ್ನು ಬಹಳ ಪ್ರೀತಿಯಿಂದ ನೋಡುವ ಕಾಲ ನಮ್ಮ ಕಣ್ಮುಂದೆ ಬಂದಿದೆ. ಅದು ಯಾವುದು ಅಂತ ಅಂದರೆ, ಕೋಮುವಾದಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವ ಜನರು ಅಂಬೇಡ್ಕರ್ ಅವರಿಗೆ ತೀವ್ರವಾದ ವಿರೋಧಿಗಳು. ಕಾರಣ ಇಷ್ಟೇ, ಅಂಬೇಡ್ಕರ್ ಅವರು ನಮ್ಮ ಹಿಂದೂ ಧರ್ಮ ಅಸಮಾನತೆಯಿಂದ ಕೂಡಿದ ಧರ್ಮ, ಹಿಂದೂ ಧರ್ಮದಲ್ಲಿರುವ ಮೌಲ್ಯಗಳ ಅನೇಕವು ಬದಲಾವಣೆಗೆ ಒಳಗಾಗಬೇಕಾದ ಅಗತ್ಯ ಇದೆ ಅಂತ ಹೇಳಿ ಹಿಂದೂ ಧರ್ಮದ ಅನೇಕ ವಿಚಾರಗಳ ಬದಲಾವಣೆಗಾಗಿ ತಮ್ಮ ಜೀವನ ಪೂರ್ತಿ ಸುಧಾರಣೆಗೆ ಹೋರಾಟ ಮಾಡಿದವರಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರು. ರಾಜಾರಾಮ್ ಮೋಹನ್ ರಾಯ್ ಅಂತವರು ಬೇರೆ ಬೇರೆ ಸಮಾಜ ಸುಧಾರಕರ ಪಟ್ಟಿಯಲ್ಲಿ ಅಂಬೇಡ್ಕರ್ ಅವರು ಅಗ್ರಸ್ಥಾನದಲ್ಲಿ ನಿಲ್ತಾರೆ. ಅವರು ನಮ್ಮ ಪೂಜೆ ಮಾಡುವ ದೇವಸ್ಥಾನಗಳಿಗೆ ಮಂತ್ರ ಹೇಳುವ ಪೂಜಾರಿಗಳಿಗೆ ಕನಿಷ್ಠ ಪರೀಕ್ಷೆಯನ್ನು ಜಾರಿಗೆ ತನ್ನಿ ಅಂತ ಕೇಳ್ತಾ ಇದ್ರು. ಆದರೆ ಅದನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ತೀವ್ರ ಅಸಮಾನತೆಯನ್ನು ಬೋಧಿಸುವ, ಮನುಷ್ಯತ್ವಕ್ಕೆ ವಿರೋಧವಾದ ನಿಲುವುಗಳನ್ನು ಹೊಂದಿರುವ ಮನುಸ್ಮೃತಿ ಖಂಡಿತವಾಗಿ ಯಾವುದೇ ದೇಶಕ್ಕೆ ಒಳ್ಳೆಯದಲ್ಲ ಅಂತ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು. ಆದರೆ ಇವತ್ತು ಯಾರು ಮನುಸ್ಮೃತಿಯನ್ನು ಬಹಳ ಜನೋಪಯೋಗಿ ಗ್ರಂಥ, ಸಮಾಜ ಸುಧಾರಕವಾದ ಗ್ರಂಥ ಅಂತ ಕರೀತಾರೋ ಅವರು ಅಂಬೇಡ್ಕರ್ ಹೆಸರನ್ನು ಪಠಣ ಮಾಡ್ತಕ್ಕಂಥದ್ದನ್ನು ಕೂಡ, ಈ ವೈರುಧ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಅಂಬೇಡ್ಕರ್ ತಮ್ಮ ಜೀವಮಾನದಲ್ಲಿ
1935ರಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯುವುದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ, ಅಸಮಾನತೆಯನ್ನು ಬೋಧಿಸುವ ಯಾವುದೇ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅವರಿಗೆ ಅನೇಕ ಆಕರ್ಷಣೆಗಳು ಬರ್ತವೆ. ಕ್ರೈಸ್ತ ಧರ್ಮಕ್ಕೆ ಸೇರಿಕೊಳ್ಳಿ ಅಂತ ಕೇಳ್ತಾರೆ, ಮುಸಲ್ಮಾನ್ ಧರ್ಮಕ್ಕೆ ಸೇರಿಕೊಳ್ಳಿ ಅಂತ ಕೇಳ್ತಾರೆ, ಬೇರೆ ಬೇರೆ ಧರ್ಮದವರು ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಕೇಳ್ಕೊಳ್ತಾರೆ. ಆದರೆ ಸುಮಾರು 35ರಿಂದ 56ರವರೆಗೆ ಅವರು ಕಾದು ಎಲ್ಲ ಧರ್ಮಗಳ ಸಾರವನ್ನು ಆಳವಾಗಿ ಅಧ್ಯಯನ ಮಾಡಿ ಅವರು ಕೊನೆಗೆ ಆಯ್ಕೆ ಮಾಡಿಕೊಳ್ಳೋದು ಬೌದ್ಧ ಧರ್ಮವನ್ನು. 1956ರಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಮತಾಂತರವನ್ನು ಹೊಂದ್ತಾರೆ. ಈ ಮತಾಂತರ ನನ್ನ ಬಿಡುಗಡೆಯ ಮಂತ್ರ ಅಂತ ಹೇಳ್ತಾರೆ ಅವರು. ಇದು ನಾನು ಯಾವುದೇ ಧರ್ಮವನ್ನು ತಿರಸ್ಕಾರ ಮಾಡಿ ಹೊರಬಂದದ್ದಷ್ಟೇ ಅಲ್ಲ, ನಾನು ಸಾಯುವಾಗ ನನ್ನ ಮನಸ್ಸಿಗೆ ತೃಪ್ತಿಯನ್ನು ಕೊಡುವ ವೈಜ್ಞಾನಿಕ ಜೀವನ ಪದ್ಧತಿಯನ್ನು, ಅಸಮಾನತೆ ಇಲ್ಲದಿರುವ, ಯಾವುದೇ ರೀತಿಯ ಭೇದ ಭಾವ ಇಲ್ಲದಿರುವ ಒಂದು ಧರ್ಮಕ್ಕೆ ನಾನು ಸೇರಿದ್ದೇನೆ ಅನ್ನುವ ಹೆಮ್ಮೆ ನನಗಿದೆ. ಆದ್ದರಿಂದ ನಾನಿವತ್ತು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾರೆ. ಅಂಬೇಡ್ಕರ್ ಅವರಿಗೆ ಇನ್ನೂ ಕೆಲವು ವೈರುಧ್ಯಗಳು ಇದ್ದವು. ಸಂವಿಧಾನದಲ್ಲಿ ಜಾರಿ ಮಾಡಲಾಗದ ಸಂಗತಿಗಳೂ ಇದ್ದವು. ಅವರು ಬರ್ಕೊಂಡಿದ್ದಾರೆ ಅದನ್ನು. ಅವರು ಭೂಮಿಯ ರಾಷ್ಟ್ರೀಕರಣವನ್ನು ಬಯಸಿದರು, ಕೈಗಾರಿಕೆಗಳ ರಾಷ್ಟ್ರೀಕರಣವನ್ನು ಬಯಸಿದರು, ಸಮಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಇವು ಮಹತ್ತರ ಪಾತ್ರವನ್ನು ವಹಿಸ್ತವೆ ಅಂತ ಅನ್ನೋದು ಅವರ ನಂಬಿಕೆಯಾಗಿತ್ತು. ಇವನ್ನು ಮೂಲಭೂತವಾಗಿ ಅನೇಕರು ಹೇಳೋದು ಕಮ್ಯುನಿಸ್ಟ್ ಸಿದ್ಧಾಂತದ ಮೂಲ ಮಂತ್ರಗಳಿವು ಅಂತೇಳಿ. ಆದರೆ ಅಂಬೇಡ್ಕರ್ ಅವರು ಭೂಮಿ ರಾಷ್ಟ್ರೀಕರಣ, ಕೈಗಾರಿಕೆ ರಾಷ್ಟ್ರೀಕರಣ ಮತ್ತು ಸಮಸಮಾಜದ ನಿರ್ಮಾಣಕ್ಕೆ ಇರಬೇಕಾದಂಥ ಅನೇಕ ಸಂಗತಿಗಳನ್ನು ಸಂವಿಧಾನದಲ್ಲಿ ಜಾರಿಗೊಳಿಸಬೇಕು ಅನ್ನುವ ಉದ್ದೇಶ, ಇಚ್ಛೆ ಅವರಿಗೆ ಇತ್ತು. ಆದರೆ ದುರ್ದೈವವಶಾತ್ ಅಂಬೇಡ್ಕರ್ ಅವರಿಗೆ ಆ ಕೆಲಸವನ್ನು ಮಾಡೋದಕ್ಕೆ ಆಗಲಿಲ್ಲ. ಭೂಮಿ ರಾಷ್ಟ್ರೀಕರಣ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಆಗಲಿಲ್ಲ. ಆದರೆ ಭೂಮಿ ರಾಷ್ಟ್ರೀಕರಣ ಅಲ್ಲ, ಭೂ ಸುಧಾರಣೆಯನ್ನು ಜಾರಿಗೆ ತರುವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಮಾತ್ರ ಸೇರಿಸೋದಕ್ಕೆ ಸಾಧ್ಯ ಆಯಿತು ಸಂವಿಧಾನದಲ್ಲಿ. ಹಾಗೆ ಕೈಗಾರಿಕೆಗಳ ರಾಷ್ಟ್ರೀಕರಣ ಆಗಬೇಕು, ಅದು ಖಾಸಗಿ ಸ್ವತ್ತಾಗಬಾರ್ದು ಅನ್ನುವ ಬಲವಾದ ನಂಬಿಕೆ ಅಂಬೇಡ್ಕರ್ ಅವರಿಗೆ ಇತ್ತು. ಆದರೆ ಅದನ್ನು ಕೂಡ ಅವರು ನಮ್ಮ ಸಂವಿಧಾನದ ಅಡಿಯಲ್ಲಿ ಸೇರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಶೋಷಿತ ಸಮುದಾಯಗಳಿಗೆ ಅವರು ಅನೇಕ ರೀತಿಯ ಸಹಕಾರವನ್ನು, ಚಳುವಳಿಯನ್ನು ಮಾಡುವ ಅಧಿಕಾರವನ್ನು ಕೊಟ್ಟರು. ಬಹುಶಃ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯ ವಿರೋಧಿ ಅಥವಾ ಅಸ್ಪೃಶ್ಯತೆಯನ್ನು ನಿವಾರಿಸಲಾಗಿದೆ ಅನ್ನುವ ಕಾಲಮನ್ನು ಆರ್ಟಿಕಲ್ 17 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿವತ್ತು ಸೇರಿಸಿದೆ, ಅದು ಅಂಬೇಡ್ಕರ್ ಅವರ ಬಹಳ ದೊಡ್ಡ ಪ್ರಯತ್ನ ಅಂತ ನನಗೆ ಅನ್ನಿಸ್ತದೆ. ಪ್ರಾಯೋಗಿಕವಾಗಿ ಅದಾಗದೇ ಇರ್ಬೋದು, ಅಸ್ಪೃಶ್ಯತೆ ಪೂರ್ಣವಾಗಿ ನಿವಾರಣೆ ಆಗದೇ ಇರ್ಬೋದು, ಆದರೆ ಅದಕ್ಕೊಂದು ಕಾನೂನಿನ ಬೆಂಬಲ ಸಿಕ್ತಲ್ಲ, ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅನ್ನೋದು ಅದು ಅಂಬೇಡ್ಕರ್ ಅವರ ಬಹಳ ದೊಡ್ಡ ಪ್ರಯತ್ನ. ಅದು ಅಂಥ ಪ್ರಯತ್ನವನ್ನು ಅಂಬೇಡ್ಕರ್ ಅವರು ಮಾತ್ರ ಮಾಡೋದಕ್ಕೆ ಸಾಧ್ಯ ಇತ್ತು. ಉಳಿದವರಿಗೆ ಆ ರೀತಿಯ ಪ್ರಯತ್ನ ಆಗ್ತಿತ್ತು ಅಂತ ಹೇಳಿ ನನಗೆ ಅನಿಸೋದಿಲ್ಲ. ಅಂಬೇಡ್ಕರ್ ಅವರನ್ನು ಕೇವಲ ಮೀಸಲಾತಿಯನ್ನು ಜಾರಿಗೊಳಿಸಿದ ಸಂವಿಧಾನ ತಜ್ಞ, ಸಂವಿಧಾನ ಕರ್ತರು ಅಂತ ಅನೇಕರು ಇವತ್ತು ಭಾವಿಸಿದ್ದಾರೆ. ಇದು ಬಹಳ ತಪ್ಪು ತಿಳುವಳಿಕೆ. ಇದು ಅಂಬೇಡ್ಕರ್ ಅವರ ಸಂವಿಧಾನದ ಮೀಸಲಾತಿಯ ಕಲ್ಪನೆ ಇವತ್ತು ನೋಡಿ ಸಮಾಜದ ಎಲ್ಲ ವರ್ಗಗಳಿಗೆ ಅದು ವಿಸ್ತರಣೆಯಾಗಿದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನು ಕೊಡುವ ಕೆಲಸವನ್ನು ಮೋದಿಯವರ ಸರ್ಕಾರವೇ ಮಾಡಿದೆ. ಯಾರೂ ಕೂಡ ಈ ಮೀಸಲಾತಿಯಿಂದ ಹೊರಗೆ ಉಳಿಯುವ ಕೆಲಸ ಇವತ್ತು ಇಲ್ಲ. ಆದ್ದರಿಂದ ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯದ ಬಹಳ ದೊಡ್ಡ ಪರಿಕಲ್ಪನೆ. ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ವಿಸ್ತರಿಸಬೇಕು ಅಂತ ನಾವು ಯಾರಾದರೂ ಭಾವಿಸಿಕೊಂಡಿದ್ದರೆ ಅದರಲ್ಲಿ ಬಹಳ ದೊಡ್ಡ ಸಾಧನೆ ಅಂಬೇಡ್ಕರ್ ಅವರ ಈ ದೂರಗಾಮಿ ಚಿಂತನೆ. ಇದು ಅವರನ್ನು ಪೂರ್ತಿಯಾಗಿ ಮೇಲೆತ್ತುವ ಕೆಲಸವನ್ನು ಮಾಡೋದಿಲ್ಲ, ಆದರೆ ಅವರಿಗೆ ಸಣ್ಣ ಸಹಾಯವನ್ನು ಮಾಡುವ, ಸಾರ್ವಜನಿಕ ಜೀವನದಲ್ಲಿ ಮತ್ತು ನಮ್ಮ ಸಾರ್ವಜನಿಕ ಆಡಳಿತದಲ್ಲಿ ಎಲ್ಲ ಸಮುದಾಯಗಳ ಪಾಲು ಇರಬೇಕು ಅನ್ನೋದನ್ನು ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಜಾರಿಗೊಳಿಸಿದ್ದಿದೆಯಲ್ಲ, ಅದು ಇವತ್ತು ಬಹಳ ದೊಡ್ಡ ಶಕ್ತಿ. ಆದರೆ ದುರ್ದೈವವಶಾತ್ ನಾವು ಕಟ್ಟಿದ ಅನೇಕ ಸಂಸ್ಥೆಗಳು, ಸಾರ್ವಜನಿಕ ಸಂಸ್ಥೆಗಳು, ವಿಶೇಷವಾಗಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ನಾವಿವತ್ತು ಖಾಸಗೀಕರಣಗೊಳಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದೇವೆ. ಇದರಿಂದ ಅಂಬೇಡ್ಕರ್ಗೆ ನ್ಯಾಯ ಒದಗಿಸುವ ಕೆಲಸ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿಲ್ಲ.
ಈ ನ್ಯಾಯ ಒದಗಿಸುವ ಕೆಲಸ ಆಗೋದು ಯಾವಾಗ ಅಂತ ಅಂದರೆ ನಾವು ಈ ಸಾರ್ವಜನಿಕ ಸಂಸ್ಥೆಗಳನ್ನು ಬಲಗೊಳಿಸುವ ಕೆಲಸವನ್ನು ಮಾಡಬೇಕು. ಯಾರಾದರೂ ಕೇಳ್ಬೋದು, ಕಾಂಗ್ರೆಸ್ನವರ ಆಡಳಿತದಲ್ಲಿಯೂ ಇಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಯಾರಾದರೂ ಮಾತನಾಡಿದ್ರೆ ಅದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದರೆ, ಕಾಂಗ್ರೆಸ್ಸಿನ ಆಡಳಿತ ಇದ್ದಾಗ, ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಲಾಭದಾಯಕ ಯಾವ ಸಾರ್ವಜನಿಕ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸಿಲ್ಲ. ಲಾಭದಾಯ ಸಂಸ್ಥೆಗಳನ್ನು ನಷ್ಟದಲ್ಲಿರುವ ಸಂಸ್ಥೆಗಳ ಜೊತೆಯಿಂದ ಬೇರ್ಪಡಿಸಿ ನಷ್ಟದಲ್ಲಿರುವ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸಲಾಯಿತೇ ಹೊರತು ಲಾಭದಾಯಕ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸಲಿಲ್ಲ. ಆದರೆ ಇವತ್ತಿನ ಸರ್ಕಾರ, ಕೇಂದ್ರದಲ್ಲಿರುವ ಕಳೆದ ಒಂದೂವರೆ ದಶಕದಿಂದ ಆಡಳಿತ ಮಾಡ್ತಿರ್ತಕ್ಕಂಥ ಸರ್ಕಾರ ಲಾಭದಲ್ಲಿರುವ ಸಂಸ್ಥೆಗಳನ್ನೂ ಖಾಸಗೀಕರಣಗೊಳಿಸುವ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಇದರಿಂದ ಇತ್ತೀಚೆಗೆ ಒಂದು ವರದಿ ಬಂದಿದೆ, ಅಸಮಾನತೆಯ ದೃಷ್ಟಿ ಕೊಡುವ ವರದಿ ಒಂದು ಬಂದಿದೆ. ಅದರಲ್ಲಿ 10% ಜನರು ಈ ದೇಶದ 80% ಸಂಪತ್ತನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ. 80% ಜನರು 10% ಸಂಪತ್ತನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವ ವರದಿ ನಮ್ಮ ಕಣ್ಮುಂದೆ ಇದೆ. ಇದನ್ನು ಕೇಳಿದಾಗ ಅನ್ನಿಸ್ತದೆ, ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಸಮಾಜದ ಸಂಪತ್ತು ಎಲ್ಲ ವರ್ಗಗಳಿಗೆ ಸಮನಾಗಿ ಹಂಚಿಕೆ ಆಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು ಮತ್ತು ನಮ್ಮ ಸಂವಿಧಾನದ ಆಶಯ ಕೂಡ ಆಗಿದೆ. ಅದನ್ನು ನಾವು ಕಾಪಾಡಿಕೊಳ್ಳುವ ಕೆಲಸವನ್ನು ಮಾಡಬೇಕಾಗಿದೆ. ಅಂಥ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮುಂದೆ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಈ ಸಂವಿಧಾನಕ್ಕೆ ಬಹಳ ದೊಡ್ಡ ಅಪಾಯ ಬಂದೊದಗಿರುವ ಕಾಲ ನಮ್ಮ ಕಣ್ಮುಂದೆ, ನಮ್ಮ ಕಾಲ ಬಡಿಯಲ್ಲಿ ಸುಳಿದಾಡ್ತಾ ಇದೆ. ಏನು ಸಂವಿಧಾನಕ್ಕೆ ಅಪಾಯ ಬಂದಿದೆ? ಸಂವಿಧಾನದ ನಿಜವಾದ ಮೌಲ್ಯಗಳನ್ನೇ ಅಪಮೌಲ್ಯಗೊಳಿಸುವ ಕೆಲಸ ನಡೀತಾ ಇದೆ. ಅದನ್ನು ತಡೆಯುವ ಕೆಲಸವನ್ನು ಮಾಡುವುದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸಲ್ಲಿಸುವ ಬಹಳ ದೊಡ್ಡ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೆ. ಇವತ್ತು ಅಂಬೇಡ್ಕರ್ ಅವರ ಜೀವನ, ಚಿಂತನೆ, ವಿಚಾರಗಳು, ಮೌಲ್ಯಗಳನ್ನು ಕೇವಲ ಪ್ರಚಾರ ಮಾಡೋದಷ್ಟೇ ಅಲ್ಲ, ಅದಕ್ಕೆ ಕುಂದುಂಟಾಗಿರುವ, ಗಂಡಾಂತರ ಒದಗಿರುವ ಸಂವಿಧಾನದ ಮೂಲ ಆಶಯಗಳನ್ನು ರಕ್ಷಿಸಿಕೊಳ್ಳುವ ಕೆಲಸವನ್ನು ಮಾಡೋದ್ರ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವವನ್ನು ತೋರಿದಂತೆ ಆಗುತ್ತದೆ. ನಮ್ಮ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಮ್ಮ ಸಂವಿಧಾನದಲ್ಲಿ ಅನೇಕ ಸಂಸ್ಥೆಗಳನ್ನು ಸ್ವಾಯತ್ತ ಸಂಸ್ಥೆಗಳು ಅಂತ ಸಂವಿಧಾನ ತಜ್ಞರು ಇಟ್ಟಿದ್ದರು. ಯಾಕೆ ಸ್ವಾಯತ್ತ ಸಂಸ್ಥೆಗಳಂತ ಇಟ್ಟಿದ್ದರು? ಉದಾಹರಣೆಗೆ ನಮ್ಮ ಇಡಿ ಸಂಸ್ಥೆ ಆಗ್ಬೋದು, CBI ಸಂಸ್ಥೆ ಆಗ್ಬೋದು, ಎಲೆಕ್ಷನ್ ಕಮಿಷನ್ ಆಗ್ಬೋದು, ಇಂಥ ಅನೇಕ ಸಂಸ್ಥೆಗಳನ್ನು ಸ್ವಾಯತ್ತ ಸಂಸ್ಥೆಗಳು, ಇದರಲ್ಲಿ ಸರ್ಕಾರದ ಕೈವಾಡ ಇರಬಾರ್ದು ಅನ್ನೋದಿತ್ತು. ಆದರೆ ಇವತ್ತು ಏನು ನಡೀತಿದೆ ಅಂತ ಅಂದರೆ, ಈ ಎಲ್ಲ ಸಂಸ್ಥೆಗಳ ಮೌಲ್ಯಗಳನ್ನು ಅಪಮೌಲ್ಯಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾವೆ. ಇವುಗಳು ರಾಜಕೀಯ ಪಕ್ಷದ ಒಂದು ವಿಭಾಗದಂತೆ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇದು ನಮ್ಮ ಸಂವಿಧಾನದ ಆಶಯಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತ ಮಾಡುವ ಕ್ರಮ. ಇದನ್ನು ನಾವು ತಡೆ ಹಿಡಿಯದಿದ್ದರೆ ನಾವು ಸಂವಿಧಾನವನ್ನು ಉಳಿಸಿಕೊಂಡಂತೆ ಆಗುವುದಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ತೋರುವ ಗೌರವ ಕೂಡ ಅಲ್ಲ. ಆದ್ದರಿಂದ ಸ್ನೇಹಿತರೆ, ಭಾರತ ದೇಶ ಕಂಡಂಥ ಅಪರೂಪದ ಅರ್ಥಶಾಸ್ತ್ರಜ್ಞ, ಸಮಾಜ ಸುಧಾರಕ, ಒಬ್ಬ ಸಮಾಜ ಶಾಸ್ತ್ರಜ್ಞ ಮತ್ತು ಆರ್ಥಿಕ ತಜ್ಞನಾಗಿ ಕೆಲಸ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮೆಲ್ಲರಿಗೆ ಮಾರ್ಗದರ್ಶಕ ಗ್ರಂಥ. ಆ ಮಾರ್ಗದರ್ಶಕ ಗ್ರಂಥದಲ್ಲಿ ಜಾತ್ಯತೀತತೆ ಇದೆ, ಧರ್ಮನಿರಪೇಕ್ಷತೆ ಇದೆ, ಮೂಲವಾದಿ ಧರ್ಮದ ವಿರೋಧ ಇದೆ. ಈ ಎಲ್ಲವನ್ನು ನಾವು ಉಳಿಸಿಕೊಳ್ಳುವ ಮತ್ತು ಬೆಳೆಸಿಕೊಂಡು ಹೋಗುವ ಕೆಲಸವನ್ನು ಮಾಡುವುದೇ ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸಲ್ಲಿಸುವ ಗೌರವ ಅಂತ ಹೇಳಿ ಈ ದಿನ ನಾನು ಭಾವಿಸಿದ್ದೇನೆ.